ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ಸಣ್ಣ ನಾಟಕವನ್ನು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿ. ಈ ನಾಟಕ ತುಂಬಾ ಸುಮಾರು ವರ್ಷಗಳ ಹಿಂದಿನದು, ಈಗಿಂದಲ್ಲ. ಅದು ಏನಂದ್ರೆ, ಒಂದು ಹುಡುಗಿಗೆ ಹಠ ಇರುತ್ತೆ. ಎಲ್ಲ ಗಂಡು ಮಕ್ಕಳಿಗೆ ಜೇಬಿದೆ, ನನಗ್ಯಾಕೆ ಜೇಬಿಲ್ಲ, ಈ ಥರದ್ದು ಹೋರಾಟ ಅವಳದು. ಸುಮಾರು ಹಿರಿಯರೆಲ್ಲ ಹೆಣ್ಮಕ್ಳು ಹೋರಾಟ ಮಾಡಿ 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 ಈಗ ನಮ್ಮ ಹೆಣ್ಮಕ್ಕಳೆಲ್ಲ ನಾವು ಹೀಗೆ ಕೂತ್ಕೊಂಡಿದ್ದೇವೆ. ಆ ಹಿರಿಯ ಹೆಣ್ಮಕ್ಕಳನ್ನೆಲ್ಲ ನೆನೆಸ್ಕೊಂಡು ಆ ಕಾಲದ್ದೇ ಒಂದು ನಾಟಕವನ್ನ ನಿಮ್ಮ ಮೇಲೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಈಗ ಆ ಹೆಣ್ಣು ಮಗಳ ಕ್ಯಾರೆಕ್ಟರ್ ಅನ್ನ 3 ವಿಧವಾಗಿ ಮಾಡಿದ್ದಾರೆ. ಒಂದು ಪ್ರೈಮರಿ, ಒಂದು ಹೈಸ್ಕೂಲ್, ಒಂದು ಅವಳು ತನ್ನ ಸ್ನಾತಕೋತ್ತರ ಎಲ್ಲ ಮುಗಿಸಿ ಜಾಬ್ ಅನ್ನ ತಗೊಂಡು ಬರೋದು. ಎಲ್ಲಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸಿರಿ. ಈಗ ನಾಟಕದ ಹೆಸರು ನನಗೇಕೆ ಜೇಬಿಲ್ಲ. ಇದನ್ನ ಬರೆದವರು ಪ್ರೇಮಾ ಶಿವಾನಂದ್ ಅವರು. ಚೇತನ್ ಎಲ್ಲಿ ಹೋದ್ರು ಇವ್ರು ಹುಡುಗರು? ಇವ್ರ ಸಾಲಿಗೆ ಟೈಮ್ ಆಗೈತಲ್ಲಿ. ಚೇತನ್ ಚೇತನ್ ಏನಪ್ಪ ಎಲ್ಲಿ ಹೋಗಿದ್ರಿ ನೀವು? ಟೈಮ್ ಆಗೈತಿಲ್ಲಿ, 8:10 ಆಗೈತಿ. ನಡ್ರಿ ಹೋಗೋಣ. ಲಕ್ಷ್ಮಿ ಅಲ್ಲ, ಲಘು ಲಘು ಸಾಲಿಗೆ ಹೊಡ್ಬೇಕು. ಹುಡುಗರು ಟೈಮ್ ಆಗೈತಲ್ಲಿ, 8 ಮಂದಿ ಸಾಲಿಯಲ್ಲಿ. ಗೊತ್ತೈತಿ, ತಡಿ ಒಂದ್ ಸ್ವಲ್ಪ. ನಾನು ಅಲ್ಲಿ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೋಬೇಕಲ್ಲ, ಅಷ್ಟೇ ಯಾಕೆ ಸಿಟ್ ಆಗ್ತಿ? ಸಮಾಧಾನ ಮಾಡ್ಕೋ. ಅಲ್ಲ, ಅಲ್ಲಿ ಟೀಚರ್ ಹೊರ ಅಂತ ಹುಡುಗರಿಗೆ ಆಮೇಲೆ 2 ರೌಂಡ್ ಹೊಡಿ, 3 ರೌಂಡ್ ಹೊಡಿ, ಯಾರು ಕಟ್ಟದ? ಕರ್ಕೊಂಡು ಮಕ್ಕಳ ಹೋಗ್ರಿ, ಅಪ್ಪನ ಜೊತೆ ಹೋಗ್ರಿ, ಅಪ್ಪ ಬಿಟ್ಟು ಬರ್ತಾರೆ. ಇವತ್ತು ನಾನು ಯಾಕೆ ಚಾಕ್ಲೇಟ್ ತಂದಿದ್ದೆ ಮಕ್ಕಳಿಗೆ. ಅಪ್ಪೇ, ಈ ಚಾಕ್ಲೇಟ್ ಕೊಟ್ಟೆ ನಿಂಗೆ. ಊಟ ಆದ್ಮೇಲೆ ತಿನ್ನ, ಊಟಕ್ಕೆ ಬರ್ರಿ ತಿನ್ಬೇಡೇನ ಏನ? ಚೇತನ, ನಿಗೂ ಚಾಕ್ಲೇಟ್ ತಂದೀನಿ ಏನ? ಆಮೇಲೆ ನೀನು ಊಟ ಆದ್ಮೇಲೆ ತಿನ್ನ, ಊಟ ಮತ್ತೆ ತಿನ್ಬೇಡ. ಹೋಗೋಣ, ಸಾಲಿಗೆ ಹೋಗೋಣ. ಎದಕ್ಕೆ ನೀನು ಪಾಕೆಟ್ ಕೊಡ್ತೀಯಾ? ನಂಗೆ ಕೈ ಒಳಗೆ ಕೊಡ್ತೀಯಾ? ನಂಗೂ ಪಾಕೆಟ್ ಬೇಕಂದ್ರೆ ಬೇಕು. ಅಲ್ಲ ಚೇತನ, ಈ ಇನ್ನು ಹುಡುಗಿಯಾಗ ಯಾವ ಪಾಕೆಟ್ ಇದೆ ನೋಡಿ ಅನ್ನ? ಜೇಬ್ ಇದೆ ನೋಡಿ? ಇಲ್ಲ ನೋಡ, ಹುಡುಗರು ಅಷ್ಟೇ ಜೇಬ್ ಇರ್ತೈತಿ. ಏ, ನಿಂಗೆ ಗೊತ್ತಾಗಿಲ್ಲೋ? ನೀ ಹುಡುಗಿ ಇರ್ಲಿ, ನಂಗೆ ಪಾಕೆಟ್ ಬೇಕಂದ್ರೆ ಬೇಕು. ಹಂಗೆಲ್ಲ ಹಠ ಮಾಡ್ಬಾರ್ದು. ಹೆಣ್ಮಕ್ಳಿಗೆ ಪಾಕೆಟ್ ಬೇಕು ಅನ್ಬಾರ್ದು. ಹೋಗು, ಶಾಲೆಗೆ ಹೋಗು. ಬರ್ರಿ, ಇನ್ನೊಂದ್ ಸತಿ ನಿಮ್ಗೆ ಪಾಕೆಟ್ ಇರ್ತದೆ, ಡ್ರೆಸ್ ಹೊಲ್ಸ್ತೀನಿ ಏನ? ಹೀಗೆ ಕೆಲವು ದಿನಗಳಾದ್ಮೇಲೆ ಮಗಳು ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಬರ್ತಾಳೆ. ಆದ್ರೂ ಆ ಹಠ ಬಿಡೋದಿಲ್ಲ ಅವಳು. ಬೇಕಾದಲ್ಲಿ ನನಗೂ ಒಂದು ಜೇಬ್ ಬೇಕೇ ಬೇಕಂತ ಹೇಳಿ ಹೋರಾಡ್ತಾಳೆ. ನಮಸ್ಕಾರ ಸಾಹೇಬ್ರ. ಸರ್ ಬರ್ರಿ, ನಮ್ಗೆ ಹುಡುಗರ್ಗ ಡ್ರೆಸ್ ಹೊಲಿಬೇಕಿತ್ತು. ಹೊಲ್ದು ಕೊಡ್ತೇನೆ ತಗೋರಿ. ಇಬ್ರು ತಗೊಂಬಂದಿನಿ. ಇವಾಗ ಚಲೋ ಪ್ಯಾಂಟ್ ಹೊಲ್ಸಿ, ಮತ್ತೆ ಶರ್ಟಿಗೆ ಒಂದು ಎಂಬ್ರಾಯ್ಡ್ರಿ ಮಾಡಿ ಹೂ ಮಾಡ್ತಾರೆ. ಅದು ಹೂ ಚಂದ ಚಂದ ಕಾಣುವಂಗ ಹೊಲ್ಸ್ಬೇಡ್ರಿ. ಕೈಲಿ ಹೊಲಿಸ್ತೇನೆ ತಗೋರಿ. ಆಮೇಲೆ ನಮ್ಮ ಮಗಳಿಗೆ ಹೆಂಗ ಅದು ಹುಡುಗಿಯಾರ ಹೆಂಗ ಹಾಕೋತಾರಲ್ರಿ, ಸೇಮ್ ಮತ್ತೇನು ಚೇಂಜ್ ಮಾಡಬೇಡ್ರಿ, ಸಿಂಪಲ್. ಮೊದ್ಲು ಹೊಲಿತಿದ್ರಿ ಅಲ್ರಿ, ಹಂಗ ಹೊಲ್ಸ್ಬೇಡ್ರಿ. ಆಯ್ತು
ಹುಡುಗರಿಗೆ ಅಷ್ಟೇ ಪಾಕೆಟ್, ಹುಡುಗಿಯರಿಗೆ ಏನಕ್ಕಿಲ್ರಿ? ನನಗೂ ಚಂದ ಹುಡುಗಿ ಪಾಕೆಟ್ ಮತ್ತೆ ಅದ್ರ ಮೇಲೆ ಹೂ ಬೇಕು. ಆಗುದಿಲ್ಲ. ನೀ ಹುಡುಗಿ, ನಾ ಮೊದ್ಲಿಂದ ಟ್ರೇಲಿಂಗ್ ಮಾಡಕೊಂಡ್ ಬರತೀನಿ. ನಂಗ್ ಬೇಕಂದ್ರೆ ಬೇಕು ಪಾಕೆಟ್. ಆಗುದಿಲ್ಲ. ಹುಡುಗಿಯಾಗ ಹೆಂಗ್ ಮಾತಾಡ್ಬೇಕಂತ ಏ, ಗೊತ್ತಿಲ್ಲ. ಸುಮ್ನಿರ್ರಿ ನೀನ. ನಂಗ್ ಪಾಕೆಟ್ ಬೇಕಾ? ಆಗುದಿಲ್ಲ. ಹೋಗ. ಏ ಚೇತನ ಬಾ. ಏ ಎಲ್ಲ ಮಂದಿ ಮುಂದೆ ಹಸಿ ಮಾಡ್ತೇನೆ ನಂಗೆ. ಎಲ್ಲ ಮಂದಿ ಹಸಿ ಮಾಡಬೇಡ. ಈಗ ಇದು ಸ್ವಲ್ಪ ದೊಡ್ಡ ಆಗ ಏನ, ಅವಾಗ ನಿಂಗೆ ಪಾಕೆಟ್ ಇದ್ದಿದ್ರೆ ಸೋಲ್ಸಿನಿ ಏನ, ಚಲೋ ಜೇಬ್ ಇದ್ದಿದ್ದ ಏನ, ನೀ ಚಲೋ ಮಾಡಿ ಓದ, ಚಲೋ ಮಾಡಿ ಕಲಿ, ಅವಾಗ ನಿಂಗೆ ಆಟೋಮೆಟಿಕ್ ಜೇಬ್ ಬರ್ತಾ ಇರ್ತಾವ ಏನ, ಹೆದರ್ಬೇಡ ನೀನು. ಆಯ್ತು ತಗೋರಿ ಸರ್, ಮಾಡ್ಕೊಡ್ತೇನೆ ತಗೋರಿ. ಆಮೇಲೆ ನಮ್ಗೆ ಯಾವಾಗ ಸಿಗ್ಬೋದ್ರಿ? ಒಂದ್ 6 ದಿವಸ ಆದ ಕೂಡ ಸಿಗ್ಬೋದ್ರಿ. 6 ದಿವಸ 4 ದಿವಸ ಮಾಡಲ್ಲ, ಹಬ್ಬ ಸರಿ ಬಂತಲ್ಲ. ಹಬ್ಬದ ಸೀಸನ್ ರೀ, ಭಾಳ ಇದು ಬರ್ತಾವ್ರಿ ಬೆಳ್ಯಾಕ. 6 ದಿವಸ. Just look the teacher. Teacher will be upcoming teacher for you. Teacher will be. ಟೀಚರ್ ಬಂದಿ ಕರೆಕ್ಷನ್ ಮಾಡಿರಲ್ರಿ ನೀವ? ಎಲ್ಲಿದ್ದಿ ಚೇತನ? ಎಲ್ಲಾರ್ದು ಚೆಕ್ ಮಾಡ್ಬೇಕಾದ್ರೆ ನೀ ಎಲ್ಲಿದ್ದಿ? ಮಾಡ್ರಿ ಕರೆಕ್ಷನ್ ಮಾಡಿ. ನನಗೆ ಹೇಳ್ತಿಲ್ಲ ಈಕೆ. ಇದು ನೋಡಿಲ್ಲ, ಇದು ಇಲ್ಲಿ ಮ್ಯಾಲ್ ಬರ್ಬೇಕು. ಇಲ್ಲಿ ನೋಡಿಲ್ಲ, ಇಲ್ಲಿ ಹೇಳತ್ತೀನಿ, ಎಲ್ಲೆಲ್ಲ ನೋಡ್ತಿಲ್ಲ. ಅಲ್ರಿ ಟೀಚರ್, ಅಲ್ಲಿ ನೋಡ್ರಿ ಹುಡುಗರು, ಇಲ್ಲೇ ಹುಡುಗ್ಯಾರ. ಹುಡುಗರಿಗೆ ಶರ್ಟಿಗೆ ಪಾಕೆಟ್ ಐತ್ರಿ, ಹುಡುಗ್ಯಾರಿಗೆ ಏನಕ್ಕೆ ಹೇಳ್ರಿ? ಒಂದ್ ಸ್ವಲ್ಪ ನೀನು ಕಣ್ ತಗದ್ ನೋಡು. ಅವು ಎಲ್ಲಾರು ಯಾರಲ್ಲಿ ಕೂತವ್ರು? ಅಲ್ಲೇ ಹುಡುಗರು ಗಂಡು ಹುಡುಗರು. ಇಲ್ಲಿ ಕೂತವ್ರು ಯಾರು? ಹುಡುಗ್ಯಾರ. ಇವ್ರು ಹುಡುಗ್ಯಾರ. ಹಂಗಾರ ಹುಡುಗರಿಗೆ ಅಷ್ಟ ಪಾಕೆಟ್ ಐತಿ, ಹುಡುಗ್ಯಾರ ಅವ್ರಿಗೆ ಎಲ್ಲರ ಪಾಕೆಟ್ ಕಾಣತೈತೆ ನಿನಗ? ಇಲ್ಲ. ಮತ್ ನನ್ಗೆ ಎಲ್ಲರ ಪಾಕೆಟ್ ಕಾಣತೈತೆ? ನೀನ್ ಡ್ರೆಸ್ಸಿಗೆ ಎಲ್ಲರ ಪಾಕೆಟ್ ಕಾಣತೈತಿ? ಮತ್ ಯಾಕೆ ಪಾಕೆಟ್ ಬೇಕು? ಪಾಕೆಟ್ ಏನಕ್ಕೆ ಬೇಕು ಹೇಳು? ಗಂಡು ಹುಡುಗರಿಗಂದ್ರ ಅವ್ರು ಅವ್ರ ಅಪ್ಪಾರ ಏನಾರ ಕೊಟ್ಟಿರ್ತಾರೋ, ಜೇಬಳ ಹಾಕೊಳಕ ನಿಮ್ಗೆ ಏನ್ ಕೊಟ್ಟಿರ್ತಾರೋ? ಸುಮ್ನೆ ತಲೆ ಕೆಳಗ ಹಾಕಿ ಸ್ಕೂಲಿಗೆ ಹೋಗ್ಬೇಕು, ಟೀಚರ್ ಹೇಳಿದ ಮಾತು ಕೇಳ್ಬೇಕು, ಮನಿಗ್ ಬಂದ ನಿಮ್ ತಂದೆ ತಾಯಿ ಏನ್ ಹೇಳ್ತಾರೋ ಅದನ್ನ ಕೆಲಸ ಮಾಡ್ಬೇಕು, ಮುಂದ್ ಮದ್ವಿ ಮಾಡಿ ನಿಮ್ಗೆ ಕೊಟ್ಬಿಡ್ತಾರ, ಗಂಡನ್ ಮಾತು ಕೇಳ್ಕೊಂತ ಕೂತ್ಬಿಡೋದು. ಅದನ್ನ ಗೊತ್ತಿಲ್ರಿ, ಇವ್ರ ಹುಡುಗರಿಗೆ ಆಯ್ತಂದ್ರೆ ಹುಡುಗ್ಯಾರಿಗೂ ಬೇಕು, ಅದ್ರ ಮೇಲೆ ಮಸ್ತ್ ಪಾಕೆಟ್ ಬೇಕ್ರಿ. ನೀ ಅಂತ ಹುಡುಗಿ ಎಲ್ಲ ಈಗಿನ ಕಾಲದ ಹುಡುಗಿಯಾರ ನೋಡ್ರಿ. ನಾವೆಲ್ಲರೂ ಹೆಂಗಿದ್ವಿ? ಬರೀ ಸಂಸ್ಕೃತಿಯಾಗಿ ಸೀರೆ ಉಟ್ಟಿ ಚಂದಾಗಿ ಎಲ್ಲ ಈಗ ಮಾಡಕತ್ತೇವೆ ಕೆಲಸ. ಆದ್ರೆ ಈಗಿನ ಹುಡುಗಿಯಾರು ಆ ಗಂಡ ಹುಡುಗರು ಜೀನ್ಸ್ ಹಾಕೋತಾರಂತ ಇವರು ಜೀನ್ಸ್ ಹಾಕೋತಾರ. ಈಗ ಅವ್ರಿಗೆ ಪಾಕೆಟ್ ಅಂತ ಇವ್ರಿಗೂ ಪಾಕೆಟ್ ಅಂತ. ಸ್ವಲ್ಪ ಮಾನ ಮರ್ಯಾದೆ ಅನ್ನೋದು ಎಂತದೂ ಇಲ್ಲ. ಏನ್ ತಂದೆ ತಾಯಿ ಏನ್ ಹೇಳ್ಕೊಡ್ತಾರೋ ಏನು ಗೊತ್ತಿಲ್ಲ. ಆರಾಧನಾ ಅದೇ ಟೀಚರ್ ಟೇಲರ್ ಮತ್ ನಮ್ಮ ಪಪ್ಪ ಹೆಂಗಂತ ನೋಡ್ರಿ, ಬರೀ ಹುಡುಗ್ಯಾರಿಗ ಪಾಕೆಟ್, ಹುಡುಗರಿಗೆ ಪಾಕೆಟ್ ಅನ್ಲಿ ಬಿಡು. ಏನಾಗ್ತೈತಿ ಅನ್ನೋರ್ ಬಾಯ್ ಅಂತೈತಿ ಅಷ್ಟೇ. ನಿನಗ ಪ್ಯಾಕೆಟ್ ಬೇಕಂತ ಹೇಳಿದ್ರ ನೀ ಏನ್ ಮಾಡ್ಬೇಕು? ಚಂದಂಗಿ ಓದ್ಬೇಕು, ಓದಿ ದೊಡ್ಡವಳಾಗ್ಬೇಕು. ಪಾಕೆಟ್ ಇರುವಂತಹ ಜಾಬ್ ನಾನೇ ಹುಡುಕ್ಬೇಕು. ಉದಾಹರಣೆಗೆ ನೀ ಡಾಕ್ಟರ್ ಆದಿ ಅಂದ್ರೆ ಡಾಕ್ಟರ್ ಕೋಟಿಗೆ ಇಲ್ಲ ಏನಿರ್ತೈತಿ? ಪಾಕೆಟ್. ಎಷ್ಟಿರ್ತಾವ ಜೇಬು? 2. ಮತ್ತ ಸುನಿಲ್ ಮತ್ತೆ ಯಾವ್ದಕ್ಕೆ ಇರ್ತೈತದ? ಇಂಜಿನಿಯರ್ ನೋಡ, ಅವರು ಹಂಗ ಪಾಕೆಟ್ ಇಟ್ಕೊತಾರ. ಆಮೇಲೆ ಪೊಲೀಸು ನಾಲ್ಕು ಆರಾರು ಪಾಕೆಟ್ ಇರ್ತಾವ. ಮತ್ತ ಕಂಡಕ್ಟರ್ ಮಾತ್ರ ಬೇಡಪ್ಪ. ಅಯ್ಯೋ ಬಸ್ ನೋಡ್ತೀನಲ್ಲ ನಾನು, ಹುಡುಗ್ಯಾರ ಜಿಗಿ ಅಂತಾನೆ, ಹುಡುಗರಿಗೆ ಜಾಗ ಸಿಗುದಿಲ್ಲ. ಕಂಡಕ್ಟರ್ ಮಾತ್ರ ಬೇಡ, ಕಂಡಕ್ಟರ್ ಬಿಟ್ಟು ಏನ್ ಬೇಕಾದ್ರೆ ಹಂಗ ಹೇಳ್ಬೇಡ ಸುನಿಲ. ಅದರ್ಲಿಂದ್ರ ನಮ್ ಹೊಟ್ಟಿ ತುಂಬುದು. ಆ ಉದ್ಯೋಗಕ್ಕೆ ಮಾತ್ರ ಹಂಗ ಲಕ್ಷ್ಮಿ ಬೇಡ. ಅವಳು ಚಲೋ ಮಾಡಿ ಕಲ್ಸುನ ಒಳಗ, ಚಲೋ ಹುಡುಗಿ ಆಗ್ಲಿ ಏನ, ಚಲೋ ಒಂದು ಸಾಧನೆ ಮಾಡ್ಬೇಕು ನೀನು. ಚಲೋ ಜಾಬ್ ನೋಡಿ, ಚಲೋ ಕಿಶೆ ಇರುದ ಜಾಬ್ ಹುಡುಕಿ, ಒಂದ ಚಲೋ ಹುಡುಗ ಆತವ. ಏನ್ ಕಾಳಜಿ ಮಾಡ್ಬೇಡ, ಓದುದ್ರೊಳಗ ಲಕ್ಷ್ಯ ಕೊಡ. ಹಿಂಗ ಆ ಹುಡುಗಿ ಈಗ ಪದವಿಗೆ ಬಂದ್ಲು. ಪದವಿಗೆ ಬಂದ್ಮೇಲೆನು ಆ ಹಠಾನ್ ಬಿಟ್ಟಿದ್ದಿಲ್ಲ ಅವಳು. ಆ ಜೇಬ್ ಸಲುವಾಗಿನೇ ಮತ್ತೊಮ್ಮೆ ಹೋರಾಟ ಮಾಡ್ತಾಳೆ.
ವಯಸ್ಸಿಗೆ ಬಂದವ್ರು ಹುಡುಗರು ಎಲ್ಲರೂ ಕೆಲಸ ಮಾಡಕತ್ತಾರ ಏನ್ ಹಂಗ ಕುಂತೆ ಪಾಲ್ತು ಅಡ್ಡಾಡಕತ್ತಿಲ್ಲ ಮೊಬೈಲ್ ಅಲ್ಲ ಸ್ವಲ್ಪ ಮರ್ಯಾದೆ ಇಡು ಎಲ್ಲಾ ಮಂದಿಗೆ ಎಲ್ಲ ನೋಡ್ಕೊಂಡು ನೋಡು ನೀನು ಸಣ್ಣವಲ್ಲ ಬಿಸಿ ಗಾಡಿ ಎಲ್ಲ ಬಂದಾವ ನೀನು ಅಲ್ಲ ಏನಾತಂತ ಹೇಳಿ ಆ ಹುಡುಗನಿಗೆ ಈಗ ಭಯಾಕತಿ ನಿಂದ ಪ್ರೀತಿ ನಾವು ಎಲ್ಲ ಹಾಳು ಮಾಡೈತಿ ಅಲ್ಲ ಏನ್ ಸರಿ ಅಲ್ಲ ಮಾನ್ಮರ ಜೊತೆ ಹೇಳ್ತೀನಿ ನಂದು ನಮ್ ರಾಜ್ಕುಮಾರ ನೀನ ಮಾತ್ರ ಮಗನೇ ಯಾರ್ ಅಂತೀನಿ ನೀ ಮಾಪ್ತನ ಅಂತ ಹೇಳಿ ಅವಾಗ ಗೊತ್ತಾಗುದಿಲ್ಲ ಅದ ಅಂತೀನಿ ಅಪ್ಪನ ಗಿಪ್ಪನ ಅನ್ಬೇಡ ನೀ ಏನ್ ತಿಳ್ಕೊಬೇಡ ಚಂದ ಅಡ್ಡಾಡ ಉದ್ದಾರ ಆದಂಗ ನೀನು ಏನ ಅಲ್ಲೇ ಸರಿಗೊಳಗ ಅಷ್ಟೇ ಮಾಡಿ ನೀನು ನೋಡುವ ಏನಂತಪ್ಪಿ ಯಾಕೆ ಮುಖ ಸೊಟ್ಟು ಮಾಡ್ಕೊಂಡಂತಿ ಇರ್ಲಿ ಬಿಡ್ರಿಪ್ಪ ನಿಮ್ಗೆ ಗೊತ್ತಾಗಂಗಿಲ್ಲ ಬಿಡ್ರಿ ಇದಾದಲ್ಲಿಂದ ಹುಡ್ಗ್ಯಾರ್ದ ಏನ್ ಗೊತ್ತಾಗುದಿಲ್ಲ ಇದು ಗೊತ್ತಾಗುದಿಲ್ಲ ಅದು ಗೊತ್ತಾಗುದಿಲ್ಲ ಮುಖ ಸೊಟ್ಟು ಮಾಡ್ಕೊಂಡು ಕುಂತ್ರೆ ಗೊತ್ತಾಗಿದ್ದೆ ನಮ್ಗೆ ಇರ್ಲಿ ಬಿಡ್ರಿಪ್ಪ ನಿಮ್ಗೆ ಗೊತ್ತಾಗಂಗಿಲ್ಲ ಅವನಿಗೆ ಬಿಟ್ಟು ಈಕಿ ಕೊಟ್ಟ ಅಲ್ಲ ಮುಖ ಸೊಟ್ಟು ಮಾಡ್ಕೊಂಡ್ ಬಂದು ಹಿಂಗೆ ಬಂದು ಏನು ಗೊತ್ತಾಗುದಿಲ್ಲ ಏನ್ ಗೊತ್ತಾಗುದಿಲ್ಲ ಅದು ಹೇಳಿದ್ರೆ ಗೊತ್ತಾಕತ್ತಲ್ಲ ತಂದೆ ತಾವ್ರಿಗೆ ಹೇಳಿದ್ರೆ ಗೊತ್ತಾಕೈತಿ ಕೊಡು ಹೆಣ್ಮಕ್ಳು ಅನ್ಕೊಳ್ಳೆ ಅಲ್ಲೇ ಬಾಯಿ ಬಡ್ದು ಆ ಮಾತು ಬಡ್ದು ಅಲ್ಲೇ ಕುಂದ್ರಿಸ್ಬೇಡ ಒಂಚೂರು ಹೇಳಾಕು ಸ್ವಲ್ಪ ಆಯ್ತಪ್ಪ ಹೇಳ ಏನಾಗಿತ್ತು ಹೇಳ ಅಮ್ಮ ನಾ ಎಷ್ಟು ವರ್ಷದಿಂದ ನಿಮ್ಗೆ ಹೇಳತ್ತೇನ್ರಿ ಒಂದು ಪಾಕೆಟ್ ಇರುವಂತಹ ಡ್ರೆಸ್ ಅನ್ನು ಕೊಡ್ರಿ ನೀವ್ ನೋಡಿದ್ರಿ ಬ್ಯಾಡಮ್ಮ 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 ನಾ ಈಗ ಏನ್ ಮಾಡ್ಲಿರಿ ನಿನಗೆ ಅವಾಗ ಹೇಳಿದ್ನಲ್ಲ ಅಪ್ಪ ಹೇಳಿದ ಇಂಜಿನಿಯರ್ ಕೋಟ್ ನಾ ಹೇಳಿದೆ ಡಾಕ್ಟರ್ ಕೋಟ್ ಕಂಡಕ್ಟರ್ ಕೋಟ್ ಪೊಲೀಸ್ ಕೋಟ್ ಇವನ್ನೆಲ್ಲ ಇಷ್ಟು ಹೇಳೇವಿ ಒಂಚೂರ ತಾಳ್ಮೆಂದು ಓದಿ ಏನ್ ಮಾಡ್ತೀವಿ ಈಗ ನೀ ಏನ್ ಮಾಡ್ತೀಯ ಹೇಳು ಹಾಸ್ಟೆಲಿಗೆ ಹೋಗ್ತೇನ್ರಿ ಈಗ ನೋಡು ಅಪ್ಪ ನೀನ್ ಒಳ್ಳೆ ಹಾಸ್ಟೆಲ್ ಹುಡುಕ್ಯಾರಲ್ಲ ಆ ಹಾಸ್ಟೆಲ್ಗೆ ಹೋಗು ಚಂದ ಓದಿ ಏನ್ ಮಾಡ್ಕೊತಿ ಏನ್ ಬೇಕು ಜಾಬ ಪಾಕೆಟ್ ಇರುವಂತಹ ಜಾಬನ್ನ ಹುಡ್ಕೊಂಡು ಬಾ ಆತಾವ ಅಲ್ಲ ಸುನಿಲ ಹಿಂಗ ನಮ್ಮ ಹುಡುಗರು ಕಿಶೆ ಬೇಕು ಪ್ಯಾಕೆಟ್ ಬೇಕು ಅನ್ಕೊಂತ ಹಠ ಮಾಡ್ಕೊಂಡು ಕೂತ್ರ ಈ ಊರಿನವರು ನಮಗ ಏನ್ ಅನ್ಲಿಕ್ಕಿಲ್ಲಲ್ಲ ಅದ ಲಕ್ಷ್ಮಿ ನಂಗೆ ಅದ ಅನ್ಸಾಕತ್ತೈತಿ ಈಗೆಲ್ಲ ಹುಡುಗ್ಯಾರ ಅವ್ರ ತಂದೆ ತಾವ್ರ ಹುಡುಗ್ಯಾರ್ಗ ಲಂಗ ದಾವಣಿ ಹಾಕಿ ಸಿಂಪಲ್ ಕರ್ಕೊಂಡ್ ಬರ್ತಾರ ಹೌದು ನನ್ ಮಕ್ಕಳು ನೋಡಿದ್ರ ಪಾಕೆಟ್ ಬರೋಣ ಆದ್ರ ಸುನಿಲ ನಮ್ಮ ಮಗಳ ಬ್ಯಾರೇನ ಅದ ಹಠ ಐತೆ ಆಕಿ ಕಡೆ ಛಲ ಐತಿ ಮುಂದೇನಾದ್ರೂ ಮಾಡಿ ನಾವ್ ಬರ್ಬೇಕನ್ನೋ ಛಲ ಐತೆ ಆಕಿ ಅದು ಹೌದು ಬಿಡ ಶಾಣೆ ಅದಾಳ ನಾವಿಬ್ರು ಹೆಸರನ್ನ ಆಕಿ ತಂದೆ ತರ್ತಾಳ ನಮ್ಮ ಮಗಾನು ತರ್ತಾಳ ಹಂಗೇನಿಲ್ಲ ಆದ್ರ ಹೆಣ್ಮಗಳು ತರ್ತಾಳಲ್ಲ ಅದು ನಮಗ ಬಹಳ ಗೌರವ ತಂದ್ಕೊಡ್ತೇವೆ ಸುನಿಲ ಆಗ್ಬೇಡ ನೋಡೋಣ ನೋಡು ಬಾ ಅಪ್ಪ ಜಲ್ದಿ ಬರ್ರಿ ಏ ಚೇತ್ಯಾ ನಿರ್ವಾಣೆ ಅಮ್ಮ ಅಪ್ಪ ಚೇತ್ಯಾ ನಾ ಹೇಳಿದಂಗ ಒಂದು ಪಾಕೆಟ್ ಇರುವಂತಹ ಜಾಬ್ ಅನ್ನು ಹುಡ್ಕೊಂಡಿಲ್ಲ ನೋಡ್ರಿ ಚಂದ ಕಾಣಕತ್ತಿ ನನ್ನ ಮಗಳೇ ಯಾಕು ನಜರಿ ಬೀಳಬಾರ್ದು ನೋಡ್ ನಿನ್ ಮೇಲೆ ಅಷ್ಟು ಚಂದ ಕಾಣಕತ್ತಿ ನೋಡಯ್ಯವ್ವ ಏ ಚೇತ್ಯಾ ಹೇಳ ಹೆಂಗ್ ಕಾಣತ್ತೀನಿ ಭಾರಿ ಸೂಪರ್ ನೋಡ ಇಲ್ಲೇ ಪ್ಯಾಕೆಟ್ ಇಲ್ಲೇ ಪ್ಯಾಕೆಟ್ ಇಲ್ಲೇ ಪ್ಯಾಕೆಟ್ ಇಲ್ಲೇ ಪ್ಯಾಕೆಟ್ ಸಾಕಾವ ನಿನ್ಗೆ ಇಷ್ಟು ಪ್ಯಾಕೆಟ್ ಅಪ್ಪ ಸಮಾಧಾನ ಆತ
ಜೇಬಿಗಿದ್ದು ನೌಕರಿ ಬೇಕು ಕೆಲಸ ಮಾಡಿ ಜೇಬ್ ಬೇಕಂತ ಲಾಸ್ಟ್ ಸಾಧನೆ ಮಾಡ್ಬಿಟ್ಲು ನಮ್ಮ ಮಗಳು. ಹೌದು ಸರಿ. ಭಾಳ ಖುಷಿ ಆಯ್ತು. ಕಿರಿಕಿರಿ ತಪ್ತೀಗ. ನಮ್ಮ ಮಗ ಯಾವಾಗ ದೇವ್ರಿಗೂ ಗೊತ್ತು. ಬಾ ಮಗ ನೀನು ಬಾ ನೀನು ಬಾ. ಮಾಡ್ತಾನೆ, ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಅದಕ್ಕೆ ನಂಚ್ಕೋಬೇಡ. ಮುಂದೆ ದೇವ್ರ ದಾರಿ ತೋರಿಸಿದ್ದು ಚಲೋ ನಮ್ಗೆ. ನಮಸ್ತೆ. ಹೀಗೆ ಆ ಮೊದಲಿಂದನೂ ಹೋರಾಡ್ತಾ ಬಂದಂತಹ ಹೆಣ್ಮಕ್ಳು ಇಂಥವ್ರಿಗೆಲ್ಲ ನಮ್ಮ ಒಂದು ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಅವರಿಗೆಲ್ಲ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಥ್ಯಾಂಕ್ ಯು.